ವಿಡಿಯೋ ಮಾಡಿ ಹಾಕ್ತೀನಿ ಫುಲ್ ಅದೇನೆ ನೀನು ಹಾಕಿದ್ದೀಯ ಲಾಸ್ಟ್ ಔಟ್ರೋ ಕೊಡ್ತಿದ್ದೀವಿ ಗೈಸ್. ನವಗ್ರಹ ಅಂತಾರಲ್ಲ, ಮತ್ತೆ ಮಹರ್ಷಿಗಳು, ರಾಹು ಕೇತು ಬುಧ ಪ್ರತಿಯೊಬ್ಬರು ಇದ್ದಾರೆ. ಬರ್ಕೊಂಡವಳೆ ಗೈಸ್ ಇವಳು. 3, 2, 1. ಹಾಯ್ ಗೈಸ್. ಗಾಡಿ ಸೌಂಡು. ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಸಿಂಚು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿರ್ತೀರಾ ಅಂತ ಅನ್ಕೊಂತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ಏನಂದ್ರೆ ನೀವು ತಮ್ಮನೇಲಿ ನೋಡಿರ್ತೀರಾ, ನಾವು ಹೋಗಿದ್ದು ಮೈಸೂರಿಗೆ. ಅಂಡ್ ನಾವು ಹೊಸದಾಗಿ ಒಂದು ಹೊಸ ಹ್ಯಾಶ್ ಟ್ಯಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಪಯಣ ಸಖೀಸ್. ಅಂದ್ರೆ ನಾವ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ, ನಮ್ಗ ಜಾಗ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನಿಮ್ ಹತ್ರ ಕೂಡ ಶೇರ್ ಮಾಡ್ಕೊತೀವಿ. ಹಾಗೆ ನಾವು ಲಾಸ್ಟ್ 2 days ಬ್ಯಾಕ್ ಅಂದ್ರೆ 23rd ಬಂದ್ಬಿಟ್ಟು ಮೈಸೂರಿಗೆ ಹೋಗಿದ್ವಿ. ಅಂದ್ರೆ ನನ್ನ ಮಾಸ್ಟರ್ಸ್ ಎಕ್ಸಾಮ್ಸ್ ಇತ್ತು ಅಂತ ಮೈಸೂರಿಗೆ ಹೋಗಿದ್ವಿ ನಾನು ನನ್ನ ತಂಗಿ. ಅಲ್ಲಿ ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋದ್ವಿ. ಆ ಜಾಗ ಎಷ್ಟು ಇಷ್ಟ ಆಯ್ತು ಅಂತ ಸಿಂಚು ಹೇಳ್ತಾಳೆ. ನನಗಂತೂ ತುಂಬಾ ಇಷ್ಟ ಆಯ್ತು. ದೇವಸ್ಥಾನ ಅಂದ್ರೆ ನನಗೆ ಮುಂಚೆನೆ ಇಷ್ಟ ಆಗುತ್ತೆ, ಬಟ್ ಅವಳು ಹೇಳ್ತಾಳೆ ಹೆಂಗ್ ಇಷ್ಟ ಆಯ್ತು ಅಂತ. ಹೆಂಗಿತ್ತು? ನನಗೂ ತುಂಬಾ ಇಷ್ಟ ಆಯ್ತು. ಬೇರೆ ದೇವಸ್ಥಾನದಲ್ಲೆಲ್ಲ ಇವಾಗ ಈ ಉಂಡಿ ಅಂತಾನೆ ಮಾಡ್ಬಿಟ್ಟಿರ್ತಾರೆ, ಅದ್ ಸ್ಕ್ಯಾನ್ ಮಾಡಿ ಉಂಡಿಗೆ ದುಡ್ಡು ಹಾಕ್ಬೇಕು ಅಂತ. ಬಟ್ ಈ ದೇವಸ್ಥಾನದಲ್ಲಿ ಅವರೇ ಮೆನ್ಷನ್ ಮಾಡಿದ್ರು, ನೀವು ಯಾವುದೇ ತರ ದುಡ್ಡು ಕೂಡ ಕೊಡಂಗಿಲ್ಲ. ಪಾರ್ಕಿಂಗಿಗೂ ಕೂಡ ಫ್ರೀ, ಎಂಟ್ರಿಗೂ ಫ್ರೀ. ದೇವಸ್ಥಾನಕ್ಕೆ ಉಂಡಿಗೆ ಕೂಡ ದೇವರು ಎಲ್ಲೂ ಉಂಡಿನೂ ಇಕ್ಕಿಲ್ಲ, ಅಂಡ್ ಉಂಡಿಗೆ ₹1 ಕಾಣಿಕೆ ಕೂಡ ಹಾಕಂಗಿಲ್ಲ. ಅಂಡ್ ಅಲ್ಲಿ ಏನ್ ಒಂದು ಅಂದ್ರೆ ಮೊಬೈಲ್ಸ್ ಅಲೋ ಇಲ್ಲ. ಸೊ ಎಂಟ್ರೆನ್ಸ್ ಅಲ್ಲೇನೆ ಸ್ವಿಚ್ ಆಫ್ ಮಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ವಿಡಿಯೋಸ್ ಏನು ಮಾಡಕ್ಕಾಗಿಲ್ಲ. ಹಾಗಾಗಿ ನಾವೇ ಇನ್ಫಾರ್ಮೇಶನ್ ಕೊಡೋಣ. ನಮ್ಗೆ ಏನ್ ಇಷ್ಟ ಆಯ್ತು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಲ್ಲೇನೆ ಹೆಂಗಿತ್ತು, ಹೆಂಗ್ ಬಂತು ಆ ದೇವಸ್ಥಾನ, ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಆ ಸ್ಟೋರಿ ಇವತ್ತು ಶೇರ್ ಮಾಡ್ತೀವಿ. ಅದ್ರ ಜೊತೆಗೆ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ ಕಂಟೆಂಟ್ ನಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಸಾಕು. ನಮ್ಗೆ ಇನ್ನೇನು ಬೇಡ, ಓಕೆನಾ? ಸೊ ಆ ದೇವಸ್ಥಾನ ಯಾವ್ದು ಅಂತ ಹೇಳೋಣ. ಯಾವ್ದು ಆ ದೇವಸ್ಥಾನ? ವೇಣುಗೋಪಾಲ ಸ್ವಾಮಿ ಟೆಂಪಲ್, ಮೈಸೂರಲ್ಲಿ. ಅಂದ್ರೆ ಮೈಸೂರಲ್ಲ, ಅದು ಮಂಡ್ಯ ಡಿಸ್ಟಿಕ್ ಬರುತ್ತೆ. ನಮ್ಮ ಮಂಡ್ಯ ಡಿಸ್ಟಿಕ್ ಬರುತ್ತೆ ಅದು. ಮಂಡ್ಯದವ್ರು ಯಾರ್ಯಾರು ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮಂಡ್ಯ ಡಿಸ್ಟಿಕ್ ಅಂದ್ರೆ ಪಾಂಡುಪುರ ತಾಲೂಕು ಮಂಡ್ಯ ಡಿಸ್ಟಿಕ್ ಬರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಈ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಅಂದ್ರೆ ಈ ಸೆಗ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ, ಓಕೆನಾ? ಹುಡುಗಿರು ಮಾಡ್ತಾ ಇದಾರೆ ಅಂತ ಸಪೋರ್ಟ್ ಮಾಡ್ಬೇಕಪ್ಪ. ಹೇಳ್ತಾರಲ್ಲ, ಬಡವ್ರ ಮನೆ ಮಕ್ಳನ್ನ ಬೆಳೆಸ್ಬೇಕು. ಓಕೆ, ಸೊ ಎಲ್ಲಾನು ನೋಟ್ ಮಾಡ್ಕೊಂಡಿದೀವಿ ಅಷ್ಟೇ, ಇನ್ನೇನಿಲ್ಲ. ಯಾವ ಪಾಯಿಂಟ್ ಮಿಸ್ ಮಾಡಬಾರ್ದು ಅಂತ 3 ಪೇಜು. ಸೊ ಫಸ್ಟ್ ನಮ್ಗಲ್ಲಿ ಏನ್ ಇಷ್ಟ ಆಯ್ತು ಅಂತ ಹೇಳ್ಬಿಡ್ತೀವಿ, ಆಯ್ತಾ? ನನಗೆ ಮೊದಲನೇದು ಇಷ್ಟ ಆಗಿದ್ದು, ಎಲ್ರು ಒಂದೇ ಸಮ. ನೀನು ತುಂಬಾ ರಿಚ್ ಇರೋರು ಬಾ, ಅಲ್ಲಿ ಅವ್ರು ಹೇಳ್ತಾ ಇದ್ರು, ಅವರೇ ಹೇಳಿದ್ರು, ನೀವು ಅಂಬಾನಿ ಬಂದ್ರು ನಿಮ್ ತರ ಲೈನ್ ಅಲ್ಲಿ ನಿಂತ್ಕೊಂಡೆ ಕೂಡ ನೋಡ್ತಾರೆ ಅವರು ಅಂತ ಹೇಳ್ತಾರೆ. ಅಲ್ಲಿ ಸೆಕ್ಯೂರಿಟಿಗಳು ತುಂಬಾ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಬಿಕಾಸ್ ಜನಗಳನ್ನ ಮೇಂಟೈನ್ ಮಾಡ್ಬೇಕಲ್ಲ. ನಮ್ ಜನಗಳು ಹೆಂಗೆ ಅಂದ್ರೆ, ನಾನೇ ಮಾಡಿದ್ದೆ ಧರ್ಮಸ್ಥಳದಲ್ಲಿ. ವಿಡಿಯೋ ಮಾಡಂಗಿಲ್ಲ ಅಂದ್ರು ನಾನು ವಿಡಿಯೋ ಮಾಡಿದ್ರು. ಅದು ನಾನು ತಪ್ಪು ಅಂತ ನಾನು ಒಪ್ಕೊಂತೀನಿ. ತಪ್ಪು ಅಂತ ಒಪ್ಕೊಂಡು ನಾನು ಅಲ್ಲೇ ಡಿಲೀಟ್ ಕೂಡ ಮಾಡಿಸ್ಕೊಂಡೆ. ಅವ್ರು ಹೇಳಿದ್ರು, ನಾನು ಡಿಲೀಟ್ ಮಾಡಿದೆ, ಅದೆಲ್ಲ ಮುಗೀತು. ಬಟ್ ಅದೇ ತರ ಮೇಂಟೈನ್ ಮಾಡ್ತಾರೆ. ಸೊ ಅವರು ಒಬ್ರು ಅಲ್ಲಿ ನಮ್ಗೆ ರಿವ್ಯೂಸ್ ಬರೀರಿ ಅಂತ ಬುಕ್ ಕೊಟ್ರು. ಅವ್ರ ಹತ್ರ ಹಾಗೆ ಮಾತಾಡ್ಕೊಂಡು ರಿವ್ಯೂಸ್ ಬರಿತಾ ಇದ್ವಿ, ನಮ್ಗೆ ಏನ್ ಅನ್ನಿಸ್ತು ಅಂತ. ಆಗ ಅವರು ಹೇಳ್ತಾ ಇದ್ರು, ಎಷ್ಟೊಂದ್ ಜನ ಬಂದಿದ್ದಾರೆ, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಯಾರೇ ಬಂದ್ರು, ಸುಧಾಮೂರ್ತಿ ಅಮ್ಮ ಯಾರೇ ಬಂದ್ರು ಕೂಡ ಎಲ್ಲಾರು ಸಮಾನರೇ. ಬಂದ ತಕ್ಷಣ ಇವಾಗ ಕೆಲವು ದೇವಸ್ಥಾನಗಳು, ನಾನು ಎಲ್ಲಾ ದೇವಸ್ಥಾನ ಅಂತ ಹೇಳಲ್ಲ, ಕೆಲವು ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ ಇವಾಗ, ಫಾರ್ ಎಕ್ಸಾಂಪಲ್ ಟಿಕೆಟ್ಗಳನ್ನ ಮಾಡ್ತಾರೆ. ₹300 ಸಪ್ರೇಟು, ₹500 ಸಪ್ರೇಟು, ₹2000 ಎಂಟ್ರಿ ಸಪ್ರೇಟು. ಕೆಲವೊಂದು ಗರ್ಭಗುಡಿವರೆಗೂ ತಗೊಂಡೋಗಿ ನಿಲ್ಲಿಸ್ಕೊಂಡು ದರ್ಶನ ಮಾಡಿ, ಶಾಲೆಲ್ಲ ಹಾಕಿ, ಪೂಜೆ ಮಾಡಿ ಎಲ್ಲಾನು ಕಳಿಸ್ಕೊಡ್ತಾರೆ. ಹಾರ ಎಲ್ಲ ಕೊಟ್ಟು. ಅದೊಂಥರ ನೀವೇ ಒಪ್ಕೊಳ್ಬೇಕಾದ್ರೆ. ಅಂದ್ರೆ ಲೈಕ್ ಹೆಂಗೆ ಅಂದ್ರೆ, ಕೆಲವು ದೇವಸ್ಥಾನಗಳಲ್ಲಿ ಕಾಸಿಗೆ ತಕ್ಕನಾಗಿ ಪೂಜೆ ಆ ತರ ನಡೀತಾ ಇದೆ ಇವಾಗ. ಸೊ ಇಲ್ಲಿ ಹೆಂಗೆ ಅಂದ್ರೆ, ನಾನ್ ನೋಡಿದಂಗೆ ಅಲ್ಲಿ ಒಬ್ರು ಪೂಜಾರಿ ಕೂಡ ಇಲ್ಲ. ಪೂಜಾರಿ ಯಾರು ಇರ್ತಾರೋ ಅವ್ರಿಲ್ಲ. ದೀಪ ಹಚ್ಚಿದ್ದಾರೆ, ದೇವ್ರಿಗೆ ದೀಪ ಹಚ್ಚಿಬಿಟ್ಟು ದೇವ್ರ ಗರ್ಭಗುಡಿ ಮುಂದೆ ಇಟ್ಟಿದ್ದಾರೆ. ಅಲ್ಲೇ ಬೋರ್ಡಲ್ಲಿ ದೊಡ್ಡದಾಗಿ ಹಾಕಿದ್ದಾರೆ, ಕಾಣಿಕೆ ಹಾಕುವಂತಿಲ್ಲ. ಎಲ್ಲೂ ಕೂಡ ಕಾಣಿಕೆ ನಾವು ಕೊಡೋ ಹಾಗಿಲ್ಲ ಅಂತ. ಆಮೇಲೆ ಏನು ಅಂದ್ರೆ, ಎಷ್ಟು ಪ್ರಶಾಂತವಾಗಿದೆ ಆ ದೇವಸ್ಥಾನ ಅಂದ್ರೆ. ಹೊರಗಡೆ ಬಿಸಿಲು ಹೆಂಗಿತ್ತು ಅಂದ್ರೆ ಸಖತ್ ಬಿಸಿಲಿತ್ತು, ಒಳಗಡೆ ಮಾತ್ರ ಎಷ್ಟು ತಣ್ಣಗಿತ್ತು ದೇವಸ್ಥಾನ ಅಂದ್ರೆ. ಇಡೀ ದಿನ ಅಲ್ಲಿ ಕುತ್ಕೊಂಡ್ರು ಕೂಡ ನಮಗ್ ಬೇಜಾರಾಗಲ್ಲ, ಅಷ್ಟು ಪ್ರಶಾಂತವಾಗಿದೆ, ತಣ್ಣಗಿದೆ ದೇವಸ್ಥಾನ. ಅದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ, ಸುತ್ತ 3 ಕಡೆ ನೀರು, ನಮ್ ಕಾವೇರಿ ನದಿ ಸುತ್ತ ನೀರು. ಎಷ್ಟು ಸಕ್ಕದಾಗಿತ್ತು ಅಂದ್ರೆ ಆ ಜಾಗ. ಆಚೆ ಕಡೆ ಒಂದು ಚಾಕ್ಲೇಟ್ ಪೇಪರ್ ಕೂಡ ನಮಗೆ ಕಾಣಿಸ್ಲಿಲ್ಲ. ಸತ್ಯವಾಗ್ಲೂ ಒಂದೇ ಚಾಕ್ಲೇಟ್ ಪೇಪರ್ ತಿನ್ಕೊಂಡ್ ಬರ್ತಿದ್ಲು. ಪೇಪರ್ ನ ಆ ಕ್ಲೀನ್ನೆಸ್ ನೋಡ್ಬಿಟ್ಟು ಜೋಬಲ್ ಇಟ್ಕೊಂಡ್ ಬಂದಿದೀವಿ.
ಸತ್ಯವಾಗ್ಲೂ ಒಂದು ಅಂದ್ರೆ ಲೈಕ್ ಯಾರಾದ್ರೂ ಮಾಡ್ತೀವಿ ಇವಾಗ ಚಾಕ್ಲೇಟ್ ತಿನ್ಬಿಟ್ಟು ಅಲ್ಲೇ ಎಸಿತೀವಿ, ಒಂದೇ ಒಂದು ಚಾಕ್ಲೇಟ್ ಪೇಪರ್ ಕೂಡ ನಮಗ್ ಕಾಣಿಸ್ಲಿಲ್ಲ. ಪಾರ್ಕಿಂಗು ಅಷ್ಟೇ, ಎಷ್ಟು ದೊಡ್ಡ ಜಾಗ ಅಂತ ಹೇಳಿದ್ರೆ ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ತೀವಿ ನಾವು ಮುಂದೆಗಡೆ. ಅಲ್ಲಿ ನಮ್ಗೆ ಎಷ್ಟಾಯ್ತೋ ಅಂದ್ರೆ ಹೊರಗಡೆ ಕ್ಲಿಪ್ಪಿಂಗ್ಸ್ ತಗೋಬಹುದು ನಾವು, ದೇವಸ್ಥಾನದ ಹೊರಗಡೆ ಆ ಕಂಬಗಳು. ಅಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಒಂದು ಮಂಟಪ ಇದೆ, ನೀವು ನೋಡಿರ್ಬೋದು ಹಂಪಿಲಿ ಒಂದು ಈ ಸೈಡ್ ಅಥವಾ ಈ ಸೈಡ್ ಎಲ್ಲ ನೋಡ್ತೀರಾ, ಹಂಪಿದು ಮಂಟಪದ ತರ ಇದೆಯಲ್ಲ, ಆ ಮಂಟಪ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಹಂಪಿಗೆ ಹೋಗಿದೀವಿ ಅನ್ನೋ ತರ ಫೀಲ್ ಕೊಡುತ್ತೆ ಅದು ಮಂಟಪ. ಆ ಕಡೆ ಈ ಕಡೆ ಆನೆ ಆಗಿರ್ಬೋದು, ಅಂದ್ರೆ ಜನಗಳು ಅಷ್ಟೇ, ಅಲ್ಲಿ ಹೋಗೋ ಜನಗಳು ಡಿಸೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ಆಯ್ತು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರೋ ದೇವಸ್ಥಾನ ಇದು. ಹೊಯ್ಸಳ ಅಂದ್ರೆ ಹೊಯ್ಸಳ ಆರ್ಕಿಟೆಕ್ಚರ್ ಅವರ ಟೈಮಲ್ಲಿ ಬಂದಿರೋ ದೇವಸ್ಥಾನ ಇದು. ಹೊಯ್ಸಳ ಶಿಲ್ಪಕಲಾ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಹೊಯ್ಸಳ ಆರ್ಕಿಟೆಕ್ಚರ್ ಶಿಲ್ಪಕಲಾ ಕರ್ನಾಟಕದಲ್ಲಿ ಒಂದು ಹೆಮ್ಮೆ ಏನು ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ದೇವಸ್ಥಾನ ಇದು. ಇದ್ರದ ಟೈಮಿಂಗ್ಸ್ ಬಂದ್ಬಿಟ್ಟು ಪ್ರತಿದಿನ ಇರುತ್ತೆ. ಪ್ರತಿದಿನ 8 ಗಂಟೆಯಿಂದ 7 ಗಂಟೆವರೆಗೂ ದೇವಸ್ಥಾನ, 8 ಗಂಟೆಯಿಂದ ನೈಟ್ ಸಾಯಂಕಾಲ 7 ಗಂಟೆವರೆಗೂ ದೇವಸ್ಥಾನ ಓಪನ್ ಆಗಿರುತ್ತೆ. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ KRS ಡ್ಯಾಮ್ ಕೇಳಿದಿರಲ್ವಾ ನೀವು, ಬೃಂದಾವನ ಗಾರ್ಡನ್ಸ್, ಅಲ್ಲಿಂದ ಆಟೋ ಅಥವಾ ಬಸ್ ಎಲ್ಲಾದ್ರೂ ಹೋಗ್ಬೋದು. ನಿಯರ್ ಟು KRS ಹೋದವರು ಮಿಸ್ ಮಾಡದೆ ಈ ಜಾಗಕ್ಕೆ ಹೋಗಿ ಬನ್ನಿ. ಸೊ ಲೊಕೇಶನ್ ಬಂದ್ಬಿಟ್ಟು ಕನ್ನಂಬಾಡಿ ಅನ್ನೋ ಒಂದು ಊರು, ಪಾಂಡವಪುರ ತಾಲೂಕು, ಮಂಡ್ಯ ಡಿಸ್ಟಿಕ್ ಸೇರುತ್ತೆ. ಇದು ಮೈಸೂರು ಡಿಸ್ಟಿಕ್ ಬರಲ್ಲ, ಮಂಡ್ಯ ಡಿಸ್ಟಿಕ್ ಸೇರುತ್ತೆ. ಬಸ್ ರೂಟ್ಸ್ ಕೂಡ ಇದೆ, ಬಸ್ಸಲ್ಲೂ ಹೋಗ್ಬೋದು, ನೀವು ಆಟೋದಲ್ಲೂ ಹೋಗ್ಬೋದು, ಓನ್ ವೆಹಿಕಲ್ಸ್ ಅಲ್ಲೂ ಹೋಗ್ಬೋದು. ಬೆಂಗಳೂರಿನಿಂದ ಸುಮಾರು 146 ಕಿಲೋಮೀಟರ್, ಅಂದ್ರೆ ಸುಮಾರು 3 ಗಂಟೆಗಳ ಕಾಲ ಜರ್ನಿ ಆಗುತ್ತೆ. ಆದ್ರೆ ಮೈಸೂರಿಗೆ ಯಾರ್ಯಾರು ಹೋಗ್ತೀರಾ ಈ ಪ್ಲೇಸ್ ನ ಮಿಸ್ ಮಾಡ್ದಲೇ ಹೋಗಿ ಬನ್ನಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೈಸೂರಲ್ಲಿ ಇರೋರು ಹೆಂಗ್ ಹೋಗೋದು ಅಂತ ಹೇಳಿದ್ರೆ, ಮೈಸೂರಿಂದ ಸುಮಾರು 25ರಿಂದ 28 ಕಿಲೋಮೀಟರ್ ಆಗುತ್ತೆ 1 ಅವರ್. ಬಸ್ಸಸ್ ಕೂಡ ಇದೆ, ಅಂದ್ರೆ ನಿಯರ್ ಟು KRS ಬಸ್ ರೂಟ್ಗಳು ಇದೆ ಅಂತ ನಮಗ್ ಗೊತ್ತು. ಸೊ ಅಲ್ಲೇನೆ ಕನ್ನಂಬಾಡಿ ಅನ್ನೋ ಒಂದು ಊರು ಟಿಕೆಟ್ ಕೇಳಿದ್ರೆ ಕಂಡಕ್ಟರ್ಸ್ ಕೊಡ್ತಾರೆ. ಸೊ ನಾವು ಹಾಗೆ ಹೋಗಿದ್ದು, ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋಗಳು ಸಿಗುತ್ತೆ. ಕನ್ನಂಬಾಡಿ ಅನ್ನೋ ಒಂದು ಊರಿಂದ ಒಳಗಡೆ ಒಂದು ಆಲ್ಮೋಸ್ಟ್ 1.5 ಕಿಲೋಮೀಟರ್ ಟು 2 ಕಿಲೋಮೀಟರ್ಸ್ ಒಳಗಡೆ ಅದು ದೇವಸ್ಥಾನ ಇರೋದು. ಆಟೋಗಳು ಕೂಡ ಇದೆ, ಸೊ ಹಾಗೆ ಹೋಗ್ಬೋದು. ಅದಾದ್ಮೇಲೆ ಈ ಊರಿನ ಇತಿಹಾಸ ಏನು ಅಂತ ಹೇಳಿದ್ರೆ, ಆ ಊರು ಕನ್ನಂಬಾಡಿ ಅನ್ನೋ ಒಂದು ಊರಲ್ಲಿ ಅದೊಂದು ಮಾತಿದ್ಯಂತೆ, ಕಣ್ವ ಮಹರ್ಷಿಗಳು ಅಂತ ಇದ್ದಾರಲ್ಲ, ಅವರು ಅಲ್ಲಿ ತಪಸ್ ಮಾಡಿದ್ರಂತೆ. ಸೊ ಆ ಊರಿಗೆ ಕಣ್ವಪುರಿ ಅನ್ನೋ ಒಂದು ಹೆಸರು ಕೂಡ ಇದೆ. KRS ಅಣೆಕಟ್ಟು ಅಂದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು KRS ನ ನಿರ್ಮಾಣಿಸಿರೋದು ಅಂತ ಎಲ್ಲರಿಗೂ ಕೂಡ ಗೊತ್ತು, ಅದು ನಮ್ಮ ಹೆಮ್ಮೆ. ಸೊ KRS ಅಣೆಕಟ್ಟು ಆದ್ಮೇಲೆ ಆ ಕನ್ನಂಬಾಡಿ ಅನ್ನೋ ಒಂದು ಊರು ಏನಿತ್ತು ಅದು ಕಂಪ್ಲೀಟ್ ಆಗಿ ಜಲಾಶಯ ಆಗೋಗುತ್ತೆ. ಅಲ್ಲಿರೋ ಜನಗಳನ್ನ ಎತ್ತರವಾದ ಪ್ರದೇಶಕ್ಕೆ ಸ್ಥಳಾಂತರ ಮಾಡ್ತಾರೆ. ಸೊ ಆ ಜನಗಳನ್ನ ಸ್ಥಳಾಂತರ ಮಾಡಿದ್ಮೇಲೆ ಅಲ್ಲಿರೋ ದೇವಸ್ಥಾನ ಮುಳುಗಡೆ ಆಗಿ ಹೋಗ್ಬಿಡುತ್ತೆ. ಸುಮಾರು 70 ವರ್ಷಗಳ ಕಾಲ, ಅಂದ್ರೆ 70 ಇಯರ್ಸ್ ವರ್ಗು ಆ ದೇವಸ್ಥಾನ ಯಾರ ಕಣ್ಣಿಗೂ ಕೂಡ ಕಾಣಿಸಿರಲ್ಲ. ಕಾವೇರಿ ನದಿ ಒಳಗಡೆ ಆ ದೇವಸ್ಥಾನ ಜಲಾಂತರ ಆಗಿ ಹೋಗುತ್ತೆ. ಅದು ಆದ್ಮೇಲೆ 1930ರಲ್ಲಿ KRS ಡ್ಯಾಮ್ ನಿರ್ಮಿತವಾದ ಟೈಮಲ್ಲಿ ಆ ದೇವಸ್ಥಾನ ಜಲಾಂತರ ಆಗಿ ಹೋಗುತ್ತೆ. ಅದಾದ್ಮೇಲೆ ಜನಗಳನ್ನ ಶಿಫ್ಟ್ ಮಾಡ್ತಾರೆ, ಜನಗಳನ್ನ ಸ್ಥಳಾಂತರ ಮಾಡಿ ಎತ್ತರವಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಹೊಸ ಕನ್ನಂಬಾಡಿ, ಅದೇ ಊರಿನ ಹೆಸರನ್ನ ಹೊಸ ಕನ್ನಂಬಾಡಿ ಅಂತ ಹೇಳ್ತಾರೆ. ಹೊಸ ಕನ್ನಂಬಾಡಿಗೆ ಜನಗಳನ್ನ ಶಿಫ್ಟ್ ಮಾಡ್ತಾರೆ. 1958ರಲ್ಲಿ ನೀರ್ ಸ್ವಲ್ಪ ಕಮ್ಮಿ ಆದಾಗ ಆ ದೇವಸ್ಥಾನದ ಸ್ವಲ್ಪ ಭಾಗಗಳು ಜನರಿಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. 2003ರಲ್ಲಿ ಕಂಪ್ಲೀಟ್ ಆಗಿ ದೇವಸ್ಥಾನ ಕಾಣಿಸುತ್ತೆ ಜನಗಳಿಗೆ. ಸೊ ಏನ್ ಮಾಡ್ತಾರೆ, ಜನಗಳು ಹೋಗಿ ದೇವಸ್ಥಾನಗಳನ್ನ, ಲಕ್ಷಾಂತರ ಜನಗಳು ಹೋಗ್ತಾರೆ ಆ ದೇವಸ್ಥಾನ ನೋಡೋದಕ್ಕೆ. ಏನದು ಎಲ್ಲರಿಗೂ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿ ಎಲ್ಲರೂ ಹೋಗ್ತಾರೆ. ಅವಾಗ ಈ ದೇವಸ್ಥಾನನ ಮತ್ತೆ ನಾವು ರೀಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಬಟ್ ತುಂಬಾ ಜನ ಹಂಗ ಅನ್ಕೊಳ್ತಾರೆ, ಬಟ್ ಯಾರು ಮುಂದೆ ಬರಲ್ಲ ಅದನ್ನ ಮಾಡಕ್ಕೆ. ರೀಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ದೇವಸ್ಥಾನ ನೀರ್ ಮಧ್ಯದಲ್ಲಿರುತ್ತೆ. ಸೊ ನೀರ್ ಮಧ್ಯದಲ್ಲಿ ದೇವಸ್ಥಾನ ಮಾಡೋದಕ್ಕಾಗಲ್ಲ. ಅವಾಗ ಪ್ರಖ್ಯಾತ ಉದ್ಯಮಿಗಳಾದ ಶ್ರೀಹರಿ ಕೋಡೆ ಅವರು ಕೋಡೆ ಪ್ರತಿಷ್ಠಾಪನಾ ಅಂದ್ರೆ ಅವರ ಶ್ರೀ ಕೋಡೆ ಅವರು ಮುಂದಾಳತ್ವ ತಗೊಂಡು ಗೌರ್ಮೆಂಟ್ ಇಂದ ಅಪ್ರೂವಲ್ ತಗೊಂಡು ಅವರು ದೇವಸ್ಥಾನನ ನಿರ್ಮಾಣ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ದೇವಸ್ಥಾನ ಬಂದು ಸುಮಾರು 35 ಎಕರೆ ಜಾಗದಲ್ಲಿದೆ. ಸೊ ಆ ದೇವಸ್ಥಾನ ಹೇಗಿತ್ತೋ ಹಳೆ ಪಿಕ್ಚರು, ಅದೇ ತರ ದೇವಸ್ಥಾನ ಹಳೇದು ಹೇಗಿತ್ತೋ ಎಕ್ಸಾಕ್ಟ್ಲಿ ಸೇಮ್ ದೇವಸ್ಥಾನನ ನಿರ್ಮಾಣ ಮಾಡ್ಬೇಕು ಅಂತ ಅನ್ಕೊಂಡಾಗ, ಇದು ಕಲ್ಲಿನಲ್ಲಿ ಮಾಡಿರೋ ದೇವಸ್ಥಾನ. ಸೊ ಹಾಗಾಗಿ ಯಾವುದೇ ಭಾಗಗಳು ಕೂಡ ಏನೂ ಆಗಿರಲ್ಲ, ಕೆಲವೊಂದು ಕಲ್ಲುಗಳು ಒಡೆದು ಹೋಗಿರುತ್ತೆ.
ಸೊ ಏನ್ ಮಾಡ್ತಾರೆ, ಪ್ರತಿಯೊಂದು ಕಲ್ಲುಗಳನ್ನು ಆ 35 ಎಕರೆ ಜಾಗ ಏನಿತ್ತು ಅಲ್ಲಿಗೆ ಶಿಫ್ಟ್ ಮಾಡಿಸ್ಕೊತಾರೆ. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಶಿಫ್ಟ್ ಮಾಡಿಸ್ಕೊಂಡು ಪ್ರತಿಯೊಂದು ಕಲ್ಲಿಗೂ ನಂಬರ್ಸ್ಗಳನ್ನ ಹಾಕೋತಾರೆ. ಈ ಕಲ್ಲು ಈ ನಂಬರ್ ಜೋಡಣೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಹಳೆ ಪುರಾತನದಲ್ಲಿ ಹೇಗಿತ್ತು ಹಾಗೆ ಇರಬೇಕು ಅನ್ನೋ ಒಂದು ಕಾರಣದಿಂದ ಪ್ರತಿಯೊಂದಕ್ಕೂ ನಂಬರ್ಗಳನ್ನ ಹಾಕೊಂಡು ಶಿಫ್ಟ್ ಮಾಡಿಸ್ಕೊತಾರೆ. ಯಾವ್ಯಾವ ಕಲ್ಲು ಹಾಳಾಗಿತ್ತು ಅದಕ್ಕೆ ಹೊಸ ಕಲ್ಲುಗಳನ್ನ ಕೊಟ್ಟು ದೇವಸ್ಥಾನದ ರೂಪನ ಚೇಂಜ್ ಮಾಡದೇ ಇರೋ ತರ ದೇವಸ್ಥಾನ ನಿರ್ಮಾಣ ಮಾಡಿಸ್ತಾರೆ. ಸುಮಾರು ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದು ಅವರು 2003 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ 2003 ಅಲ್ಲಿ ಗವರ್ಮೆಂಟ್ ಅಪ್ರೂವಲ್ ನ ತಗೊಂಡು ಈ ದೇವಸ್ಥಾನನ ಸ್ಟಾರ್ಟ್ ಮಾಡ್ತಾರೆ. 10,000 ಫೋಟೋಸ್ನ ತಗೊಂಡಿದ್ರಂತೆ. ಮುಂಚೆ ದೇವಸ್ಥಾನ ಹೇಗಿತ್ತು ಆ ನೀರೊಳಗೆ ಕಾಣಿಸ್ಕೊಂಡಾಗ 10,000 ಪ್ಲಸ್ ಫೋಟೋಸ್ಗಳನ್ನ ತಗೊಂಡಿರ್ತಾರೆ ಅವರು. ಹೇಗೆ ಅಂದ್ರೆ ಅವರ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದ್ರೆ ದೇವಸ್ಥಾನ ಹೇಗಿತ್ತು ಹಾಗೆ ಇರಬೇಕು, ಚೇಂಜ್ ಆಗ್ಬಾರ್ದು. ಮತ್ತೆ ನಮ್ಗೆ ಏನ್ ಹೇಳ್ತೀವಿ, ನಮ್ಮ ಶಿಲ್ಪಿಗಳು ಮಾಡಿರೋದು ಅದನ್ನ ಕೆತ್ತನೆ ಆಗಿರ್ಬೋದು ಪ್ರತಿಯೊಂದನ್ನು ಹೇಗಿತ್ತು ಹಾಗೆ ಮಾಡ್ಬೇಕು ಅನ್ನೋ ಕಾರಣದಿಂದಾಗಿ ಪಜಲ್ಸ್ ತರನೇ ಅಲ್ಲಿ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಜೋಡಿಸಿರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅದು. ಸೊ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಅಲ್ಲಿ ಮಾಡಿರೋ ಶಿಲ್ಪಿಗಳು ಅಷ್ಟೇ. ಇವಾಗ ಹೊಸದಾಗಿ ಏನು ಕಲ್ಗಳು ಹೋಗಿದ್ ಕಲ್ಗಳನ್ನ ಹಾಕಿದ್ರು ನಮ್ಗೆ ಅದು ಹೊಸದು ಅಂತಾನೆ ಅನ್ಸಲ್ಲ. ದೇವಸ್ಥಾನದ ಒಳಗಡೆ ಆ ಹಳೇದ್ ಏನಿತ್ತು ಆರ್ಕಿಟೆಕ್ಚರು ಅದಕ್ಕೆ ಎಷ್ಟು ಹೊಂದಾಣಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಹೋಗಿ ನೋಡಿಬೇಕಾದ್ರೆ ಕಂಪ್ಲೀಟ್ ದೇವಸ್ಥಾನನೇ ಬೇಕಾದ್ರೆ ಹೊಸದಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಪ್ರತಿಯೊಂದು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಕೂಡ. ಬಟ್ ಒಂದೊಂದು ಕಲ್ಲು ಡಿಫ್ರೆನ್ಸ್ ಇಲ್ಲ ನಮ್ಗೆ. ಆಗ್ಲೇ ಹೇಳ್ದಂಗೆ ಈ ದೇವಸ್ಥಾನ ಬಂದು ಸುಮಾರು 35 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದೆ. 3 ಪ್ರಾಂಗಣಗಳನ್ನ ಹೊಂದಿದೆ. ಮುಖ್ಯ ಮಂದಿರದಲ್ಲಿ ಬಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೊತೆಗೆ ಅದ್ರ ಸುತ್ತ ವಿಘ್ನ ವಿನಾಶಕ, ಶಿವ ಪಾರ್ವತಿ, ಆಂಜನೇಯ, ಸಪ್ತ ನದಿಗಳು, ಅಷ್ಟಲಕ್ಷ್ಮಿಯರು, ಸಪ್ತ ಋಷಿಗಳು, ನವಗ್ರಹಗಳು ಹಾಗೂ ದಶಾವತಾರ ಹೀಗೆ ಟೋಟಲ್ 46 ವಿಗ್ರಹಗಳನ್ನ ಹೊಂದಿದೆ ಈ ದೇವಸ್ಥಾನ. ಸೊ ಅದ್ರ ಜೊತೆಗೆ ದೇವಸ್ಥಾನದ ಸುತ್ತ 8 ಮಂಟಪಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮಂಟಪ ಅಂದ್ರೆ ಅದು ಚಿಕ್ಕ ಚಿಕ್ಕ ಮಂಟಪ ಅಲ್ಲ, ದೊಡ್ಡ ದೊಡ್ಡದು 8 ಮಂಟಪಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಹಂಪಿಯ ಪ್ರತಿಷ್ಠಿತ ಹಂಪಿಯ ರಥದ ನಿರ್ಮಾಣ ಕೂಡ ಇಲ್ಲಿ ಬಂದಿದೆ. ಎಕ್ಸಾಕ್ಟ್ಲಿ ಹಂಪಿ ರಥ ಹೇಗಿದೆಯೋ ಅದೇ ತರ ರಥದ ನಿರ್ಮಾಣ ಕೂಡ ಆಗಿದೆ. 3 ದಿಕ್ಕಲ್ಲೂ ಕೂಡ ಕಾವೇರಿ ನದಿನ ನಾವು ನೋಡ್ಬೋದು. ದೇವಸ್ಥಾನ ಮಧ್ಯದಲ್ಲಿದೆ. 3 ದಿಕ್ಕಲ್ಲೂ ಕೂಡ ಕಾವೇರಿ ನದಿಯ ನಾವು ಆ ದೃಶ್ಯನ ನೋಡ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ನಾನು ಹೇಳದ್ನಲ್ಲ, ಸಪ್ತ ನದಿಗಳು, ಸಪ್ತ ಋಷಿಗಳು, ಒಬ್ಬೊಬ್ರಿಗೂ ಅಲ್ಲಿ ಒಂದೊಂದು ಪುಟಾಣಿ ಗುಡಿಗಳು ಮಾಡಿದ್ದಾರೆ. ಪುಟಾಣಿದು ಅಂದ್ರೆ ಪೀಸ್ ಅಂಡ್ ಕಾಮ್ ಆಗಿರುತ್ತೆ. ಅದನ್ನ ನೋಡಕ್ಕೂ ಕೂಡ ಅಷ್ಟು ವೈಭವದಿಂದನೂ ಇಲ್ಲ, ಸಿಂಪಲ್ ಆಗಿ ಅವ್ರದ್ದು ಸೈನ್ಸ್ ಏನಿದೆ ಆ ಸೈನ್ ಮುಖಾಂತರ ಆ ವಿಗ್ರಹಗಳನ್ನ ಮಾಡಿ ಇಕ್ಕಿದ್ದಾರೆ. ಪೂಜೆ ಮಾಡ್ತಾರೆ. ಡೈಲಿ ಓಪನ್ ಆಗಕ್ಕೂ ಮುಂಚೆ ಮಾಡ್ಬಿಟ್ಟು ಹೋಗ್ತಾರೆ ಅನ್ಸುತ್ತೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಇವಾಗ ನದಿಗಳು ಅಂತ ಬಂದಾಗ ಕಾವೇರಿ ನದಿ ಹೇಗಿದೆ ಅಂದ್ರೆ ಆ ದೇವ್ರು ಕೈಯಲ್ಲಿ ಹೆಂಗೆ ಮಡಕೆ ಇಟ್ಕೊಂಡು ಹೀಗೆ ನಾವು ಕೂಡ ನೋಡಿರ್ಲಿಲ್ಲ. ಸೂರ್ಯ ಚಂದ್ರರಾಗಿರ್ಬೋದು, ಸೂರ್ಯಂಗೆ ಬೇರೆ ಕಲರು, ಚಂದ್ರಗೆ ವೈಟ್ ಕಲರ್ ಆಗಿರ್ಬೋದು ಬಟ್ಟೆ, ಅವ್ರು ಏನ್ ವಸ್ತ್ರ ಧರಿಸಿರ್ತಾರೆ ಆ ತರ ಸಿಗ್ನಿಫಿಕೆನ್ಸ್ ಆಗಿ. ಆಮೇಲೆ ಗ್ರಹಗಳಿಗೂ ಅಷ್ಟೇ ಅದಾದ್ರೂ ವಾಹನಗಳು ಖಂಡಿತವಾಗ್ಲೂ ನಮ್ಗೆ ಅಷ್ಟೊಂದು ಡೀಟೇಲ್ಸೇ ಗೊತ್ತಿರಲಿಲ್ಲ. ಯಾವ ಗ್ರಹಗಳಿಗೆ ಯಾವ ವಾಹನ ಬರುತ್ತೆ. ಆಮೆ ಆಗಿರ್ಬೋದು, ಮೀನು, ಆಮೇಲೆ ಏನೋ ಹಿಂಗೆ ಇನ್ಫಿನಿಟಿ ಸಿಂಬಲ್ ತರ ಅದು ಹಾವು ಬೆಂಕಿನೋ ಅದು ಕ್ಲಿಯರ್ ಆಗಿ ಗೊತ್ತಾಗ. ಅಂದ್ರೆ ಅಲ್ಲಿ ಹೇಳೋರು ಯಾರು ಇರ್ಲಿಲ್ಲ, ಗೈಡ್ಗಳು. ನಾವು ಗೈಡ್ ನ ತಗೊಂಡ್ರೆ ಅವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾವು ಅಲ್ಲಿ ಅಂಕಲ್ ಹತ್ರ ಕೇಳಿದ್ವಿ ಇದು ಏನೇನು ಅಂತ. ಅಲ್ಲಿ ವಿಸಿಟರ್ಸ್ ಇರ್ತಾರಲ್ಲ ಅವ್ರ ಹತ್ರ ಅವರು ಹೇಳ್ತಾ ಹೋದ್ರು ಅದ್ರದ್ರ ವಾಹನಗಳು ಏನಿರುತ್ತೋ ಅದ್ರ ಸಿಗ್ನಿಫಿಕೆನ್ಸ್ ಏನಿರುತ್ತೋ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅರ್ಥ ಆಗುತ್ತೆ ನಮ್ಗೆ, ಇದು ಹೀಗೆ ಇರುತ್ತೆ, ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಆಗುತ್ತೆ. ಸುಮಾರು ಎಷ್ಟು ಖರ್ಚಾಯ್ತು ಅಂತ ಹೇಳ್ತೀನಿ ಈ ದೇವಸ್ಥಾನಕ್ಕೆ. ನಾನು ಇದನ್ನ ಖಂಡಿತವಾಗ್ಲೂ ಗೂಗಲ್ ಅಲ್ಲೇ ನೋಡಿ ತಿಳ್ಕೊಂಡಿದ್ದು. ಸುಮಾರು 3 ಕೋಟಿಯಷ್ಟು ದುಡ್ಡನ್ನ ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ, ಅಂದ್ರೆ ಮರು ನಿರ್ಮಾಣ ಅಂತ ಹೇಳ್ಬೋದು, ನಿರ್ಮಾಣ ಅನ್ನೋದಕ್ಕಿಂತ ಮರು ನಿರ್ಮಾಣ ಮಾಡೋದಕ್ಕೆ ಸುಮಾರು 3 ಕೋಟಿಯಷ್ಟು ದುಡ್ಡು ಖರ್ಚಾಗಿದೆ. ಇದು ಓಪನ್ ಆಗಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ, ನಾವು ಆಗ್ಲೇ ಹೇಳಿದ್ವಿ 2011ರಲ್ಲಿ ದೇವಸ್ಥಾನದ ನಿರ್ಮಾಣ ಕಂಪ್ಲೀಟ್ ಆಗಿತ್ತು. ಬಟ್ ಆ ಕಲ್ಲುಗಳನ್ನ ಶೈನಿಂಗ್ ತರ್ಸೋದಕ್ಕೆ, ಅಂದ್ರೆ ಆ ಲುಕ್ ನ ವಾಪಸ್ ಕೊಡೋದಕ್ಕೆ, ಆ ಹಳೆ ದೇವಸ್ಥಾನ ಹೇಗಿತ್ತು ಆ ತರ ಕೊಡೋದಕ್ಕೆ 2017ವರೆಗೂ ಟೈಮ್ ತಗೊಂಡಿದ್ದಾರೆ ಅವರು. ಅಂದ್ರೆ 2017 ಡಿಸೆಂಬರ್ 6ನೇ ತಾರೀಕು ದೇವಸ್ಥಾನನ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ. ವೇಣುಗೋಪಾಲ ಸ್ವಾಮಿನ ಇಟ್ಟು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಓಪನ್ ಮಾಡ್ತಾರೆ ದೇವಸ್ಥಾನನ. ಸೊ ಎಲ್ಲದಕ್ಕೂ ಕಾರಣರಾಗಿರುವ ಪ್ರಖ್ಯಾತ ಉದ್ಯಮಿಗಳಾದ ಶ್ರೀ ಹರಿಕೋಡೆ ಅವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು. ಅವರು ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ, ಅಂದ್ರೆ ಲೈಕ್ ಗೌರ್ಮೆಂಟ್ ಇಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ, ಜನಗಳಿಂದ ಪಾರ್ಕಿಂಗ್ ದುಡ್ಡು ಇಸ್ಕೊಳ್ದಲೆ
ಪ್ರತಿಯೊಂದನ್ನು ಉಚಿತವಾಗಿ ಮಾಡಿಕೊಂಡು ಇಷ್ಟು ಒಳ್ಳೆ ದೇವಸ್ಥಾನನ ನಿರ್ಮಾಣ ಮಾಡಿರೋ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಮೈಸೂರು ಕಡೆ ಹೋಗ್ತೀರಾ, ಯಾರ್ಯಾರು KRS ಕಡೆ ಹೋಗ್ತೀರಾ, ಯಾರ್ಯಾರು ಮಂಡ್ಯದಲ್ಲಿದ್ದೀರಾ, ಖಂಡಿತವಾಗ್ಲೂ ಈ ದೇವಸ್ಥಾನ ಹೋಗಿ ನೋಡಿ. ಯಾರ್ಯಾರು ಹೋಗಿದ್ದೀರಾ, ನಿಮ್ಮ ಅನಿಸಿಕೆ ನಿಮ್ಗೆ ಹೆಂಗ್ ಅನ್ನಿಸ್ತು ಆ ದೇವಸ್ಥಾನಕ್ಕೆ ಹೋಗಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ರಿವ್ಯೂ ಕೂಡ ಕೊಡೋದು ಇರುತ್ತೆ. ಅದನ್ನ ಕೋಡೆನಾ ಶ್ರೀ ಕೋಡೆ ಅವರು ಕೋಡೆ ಅವ್ರ ಮಂತಂದವರು ಪ್ರತಿ ರಿವ್ಯೂನು ಕೂಡ ಓದ್ತಾರೆ ಅಂತೆ. ಅಲ್ಲಿ ಪ್ರತಿಯೊಬ್ರು ರಿವ್ಯೂ ಕೂಡ ಕೋಡೆ ಮಂತಂದವರು ಓದ್ತಾರಂತೆ. ಓದಿ ಯಾವ ರಿವ್ಯೂ ಅವ್ರಿಗೆ ತುಂಬ ಇಷ್ಟ ಆಗಿದೆ, ಅವ್ರ ಬರವಣಿಗೆ ಎಷ್ಟು ಇಷ್ಟ ಆಗಿದೆ ಅವ್ರಿಗೆ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡೋ ಅವಕಾಶ ಕೂಡ ಸಿಗುತ್ತೆ. ನೀವೇನಾದರೂ ಅಲ್ಲಿಗೆ ವಿಸಿಟ್ ಮಾಡಿದ್ರೆ ರಿವ್ಯೂ ಬರೆಯೋದನ್ನ ಮಾತ್ರ ಮರೀಲೇಬೇಡಿ. ಹೇಗಿತ್ತು ಹೇಳು? ಗೊತ್ತಾಗಿದೆ ದೇವಸ್ಥಾನ. ಜೋರಾಗಿ ಮಾತಾಡು. ಅದನ್ನ ಮೆತ್ತಗೆ ಮಾತಾಡ್ತು. ಸಕ್ಕತ್ತಾಗಿದೆ ದೇವಸ್ಥಾನ ಅಂತ, ಇನ್ಫಾರ್ಮೇಟಿವ್ ಪ್ಲೇಸ್ ಅನಿಸ್ತು ಗೈಸ್. ಇದನ್ನು ಲಾಸ್ಟಿಗೆ ಹಾಕೋ ಆಯ್ತಾ? ದೇವಸ್ಥಾನದಲ್ಲಿ ತಿಳ್ಕೊಳ್ಳುವಂಥ ವಿಷಯ ತುಂಬ 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 ಇದೆ, ಬಟ್ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ವಿಡಿಯೋ ಇಲ್ಲ, ಕಾಣಿಕೆ ಇಲ್ಲ, ಏನೂ ಇಲ್ಲ. ನಾನು ಇಟ್ಕೊಳ್ತೀನಿ, ಮಾತಾಡಿ ನೀನು. ಅದೇ ಕಾಣಿಕೆ ಹಾಕಂಗಿಲ್ಲ. ನನಗೆ ಈ ದೇವಸ್ಥಾನದಲ್ಲಿ ಅದೇ ಇಷ್ಟ ಆಗಿದ್ದು. ಇದ್ರ ಬಗ್ಗೆ ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ಫುಲ್ ಅದೇನೇ ನೀನು ಹಾಕಿರ್ತೀಯ. ಲಾಸ್ಟ್ ಔಟ್ರೋ ಕೊಡ್ತಿದ್ದೀವಿ ಗೈಸ್. ತುಂಬ ನೆಮ್ಮದಿ ಸಿಕ್ತು, ಸಮಾಧಾನವಾಗಿದೆ. ಅಂದರೆ ಸಂಜೆ ಹೊತ್ತು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆ ವ್ಯೂ ತೋರಿಸ್ತೀನಿ ನೋಡಿ ಬೇಕಾದ್ರೆ. ಈ ಬ್ಯಾಕ್ ಇದು ಆ್ಯಂಡ್ ಫ್ರಂಟ್. ಇದ್ರೊಳಗಡೆ ದೇವಸ್ಥಾನ ತೋರಿಸ್ತೀನಿ ರೀ. ಪೂರ್ತಿ ದೇವಸ್ಥಾನ ಹೀಗಿದೆ. ಇಲ್ಲಿ ಅಲ್ಲಲ್ಲಿ ಈ ಥರ ಮಂಟಪಗಳು ಎಷ್ಟು ತಣ್ಣಗಿದೆ ಅಂದರೆ ಅಷ್ಟು ಬಿಸಿಲಿದ್ರು ಆಚೆ ಬಿಸಿಲು ನೋಡಿ ಹೆಂಗಿದೆ. ಇಲ್ಲಿ ಮಾತ್ರ ತಣ್ಣಗಿದೆ ಫುಲ್. ಅದು ದೇವಸ್ಥಾನ ಆ ಎಡ್ಜಿಂದ ಆ ಎಡ್ಜ್ವರೆಗೂ ಬ್ಯಾಕ್ ಸೈಡ್ ಪೂರ್ತಿ ಇದೆ. ಆದರೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ. ಸ್ವಿಚ್ ಆಫ್ ಮಾಡ್ಕೋಬೇಕು, ಮತ್ತೆ ಕಾಣಿಕೆ ಹಾಕಂಗಿಲ್ಲ. ಆಮೇಲೆ ಯಾವುದೇ ಥರದ ಪುರೋಹಿತರಿಲ್ಲ ಒಳಗಡೆ. ಕೃಷ್ಣ ಏನು ಹೇಳ್ತೀರಾ, ಎದ್ದು ಬಂದು ನಿಂತಿರೋ ಥರ ಇದೆ ಕೃಷ್ಣನ ವಿಗ್ರಹ. ವೇಣುಗೋಪಾಲ ಸ್ವಾಮಿ ಟೆಂಪಲ್. ಪ್ರತಿ ನವಗ್ರಹ ಅಂತಾರಲ್ಲ, ಮತ್ತೆ ಮಹರ್ಷಿಗಳು ಐದಲ್ವಾ? 5 ಜನ ಮಹರ್ಷಿಗಳು. 7 ಅಲ್ಲ 9 ಅನ್ಸುತ್ತೆ. ಎಷ್ಟೋ ಜನ ಮಹರ್ಷಿಗಳು, ದೇವ್ರುಗಳು, ನವಗ್ರಹಗಳು, ಗ್ರಹಗಳು, ರಾಹು ಕೇತು ಬುಧ ಪ್ರತಿಯೊಬ್ಬರು ಇದ್ದಾರೆ. ನೀವು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಹಾಗೆ ಹೈಜನ್ನ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಎಲ್ಲಾದರೂ ನೀವು ಒಂದು ಪೇಪರ್ನ ಹುಡುಕಿ ತೋರಿಸ್ಬಿಡಿ. ಇಲ್ಲಿ ಒಂದು ಹನಿ ವಾಟರ್ ಬಿದ್ದಿಲ್ಲ ಅಷ್ಟೇ. ಸೆಂಡು ಮಾಡಿಬಿಡಿಲ್ಲ. ಏನಕ್ಕೆ ಬಂದಿದೆ ಮೈಸೂರಿಗೆ ಹೇಳು ಫಸ್ಟ್? ಮೈಸೂರಿಗೆ ಬಂದಿದ್ದು ನಮ್ಮ ಅಕ್ಕನ ಎಕ್ಸಾಮ್ ಬರೆಯೋಕ್ಕೆ. MCA ಎಕ್ಸಾಮ್ ಇತ್ತು. ನನಗೆ ಅದನ್ನು ಬರ್ಕೊಂಡು ಹಿಂಗೆ ಬೇಗ ಮುಗಿಸಿದ್ಲು ಎಕ್ಸಾಮ್ನ. ಅಲ್ಲಿ ಹೋಗಿ ಮಾತಾಡೋಣ. ಅಲ್ಲಿ ಬಿಸಿಲು ಕಣ ಎಂತ ಇಲ್ಲ ನಡಿ, ಮಾತಾಡ್ಬೋದು. ಡಿಸ್ಟರ್ಬೆನ್ಸ್ ಗೈಸ್, ಅಂದರೆ ಬೇರೆಯವ್ರಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲ ಧ್ಯಾನ ಮಾಡ್ತಾ ಕೂತಿದ್ದಾರೆ ಆರಾಮಾಗಿ. ಬಿಸಿಲು ಕರ್ಕೊಂಬಂದ್ಬಿಟ್ಲು. ಅದೇ ಹೇಳಿಲ್ಲ, ಇಲ್ಲಿ ಎಷ್ಟು ಬಿಸಿಲಿದೆ ಅಲ್ಲಿ ಅಷ್ಟೇ ನೆರಳಿದೆ. ಒಳಗಡೆ ಫುಲ್ಲು ತಣ್ಣಗಿದೆ. ನಾವು ಮೈಸೂರಿಗೆ ಬಂದಿದ್ದು ಯಾಕೆ ಅಂತ ಹೇಳ್ತೀನಿ ಇರು. ಈ ಕಡೆ ಬಾ. ಬಿಟ್ಕಿಟ್ಟು ಫೋನ್ನ ಹೇಳು ಗೈಸ್. ನಾವು ಮೈಸೂರಿಗೆ ಬಂದಿದ್ದು ಇವಳು MCA ಎಕ್ಸಾಮ್ ಬರೆಯೋಕ್ಕೆ. ಸೆಕೆಂಡ್ ಸೆಮ್ ಎಕ್ಸಾಮ್. ನಮ್ಮ ಮನೇಲಿ ನನಗೆ ಬಾಡಿ ಗಾರ್ಡ್ ಅಂತ ಕಳಿಸ್ಕೊಟ್ಟಿರೋದು. ನನ್ನ ಸೊ ಬೇಗ ಎಕ್ಸಾಮ್ ಬರೆದು ಮುಗಿಸಿದ್ಲು ಅಂದರೆ ಇಲ್ಲೇ ಹತ್ರದ ಪ್ಲೇಸ್ ನೋಡಿದ್ದು. ಯಾವ್ದು ನೋಡಿಲ್ಲ ಆ ಪ್ಲೇಸಿಗೆ ಹೋಗೋಣ ಅಂತ. ಅಂದರೆ ಯೂಶಲಿ ಚಾಮುಂಡಿ ಬೆಟ್ಟ ಅದು ಇದು ಎಲ್ಲ ಬಂದಿದ್ವಿ, ಹಾಗಾಗಿ ಈ ಪ್ಲೇಸಿಗೆ ಬಂದಿರಲಿಲ್ಲ. ಅದಕ್ಕೆ ಬಂದು ಯಾವ ಪ್ಲೇಸ್ ಅಂತ ಹೇಳು, ಎಲ್ಲಿರೋದು? ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್, ಪಾಂಡುಪುರ ತಾಲೂಕು, ಮಂಡ್ಯ ಡಿಸ್ಟಿಕ್ಗೆ ಬಂದು ಸೇರುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಎಲ್ಲ ಹಿಂದೆ ನೋಡಿದ್ರಲ್ಲ, ಅದೇ ಆ್ಯಡ್ ಮಾಡ್ತೀನಿ, ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ನಂಗಂತೂ ಸಖತ್ ಇಷ್ಟ ಆಯಿತು. ಫ್ಯಾಮಿಲಿ ಜೊತೆ ಒಂದ್ಸಲಿ ಬರಬೇಕು ಇಲ್ಲಿಗೆ. ನಾನು ನನ್ನ ತಂಗಿ ಮತ್ತು ನನ್ನ MCA ಫ್ರೆಂಡ್ಸ್ ಬಂದಿದ್ದೀವಿ. ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದವರು. ಬಸ್ ರೂಟ್ ಕೂಡ ಇದೆ. ಇದು ಪಾಂಡುಪುರ ಮತ್ತು KR ಪೇಟೆ ಬಸ್ಸಸ್ ಹೋಗುತ್ತಲ್ಲ, ಅಲ್ಲಿ ಬಂದು ಒಂದು ಸ್ಟಾಪ್ ಹೆಸರಿದೆ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಅಂದರೆ ಬಸ್ಸವ್ರಿಗೆ ಹೇಳಿದ್ರೆ ಅವ್ರು ನಿಲ್ಲಿಸ್ತಾರೆ. ಅಲ್ಲಿಂದ ಆಟೋದಲ್ಲಿ ಬನ್ನಿ. ಕೆಲವೊಂದು ಆಟೋನೂ ಮಾಡ್ಕೊಂಬರ್ತಾರೆ ಇಲ್ಲಿಗೆ ಅಲ್ಲಿಂದಾನೆ. ಏನು ಹೇಳ್ತೀರಾ, ಚಾಮುಂಡಿ ಬೆಟ್ಟ ಆಗಿರ್ಬೋದು, ಬೃಂದಾವನಕ್ಕೆ ಹತ್ರ ಆಗುತ್ತೆ ಇದು. ನೀನು ಅಲ್ಲಿ ಕಾಣಿಸುತ್ತಾ, ಅಲ್ಲಿ ಬ್ರಿಡ್ಜ್ಗಳೆಲ್ಲ ಕಾಣುತ್ತೆ. ಡ್ಯಾಮ್ ಏನಿದೆ ಅದಕ್ಕೆ ಹತ್ರ ಇದೆ. ಇದು ಇತಿಹಾಸ. ಇದ್ರೊಳಗಡೆ ಇತಿಹಾಸದ ಹಿಂದೆ ಹೇಳಿರ್ತೀನಿ ನಾನು. ಅಂದರೆ ಇದು ಒಳಗಡೆ ಯಾವುದೋ ಬರಗಾಲದಲ್ಲಿ ದೇವಸ್ಥಾನ, ಈ ಥರ ದೇವಸ್ಥಾನನ ಮಾಡಿರೋದು. ಸೊ ಚೆನ್ನಾಗಿದೆ. ವಿಡಿಯೋ ಇದನ್ನು ಯಾರು ಮಾಡಿದ್ದು ಹೇಳು? ಯಾರು ಇದನ್ನು ಬಿಲ್ಡ್ ಮಾಡಿರೋದು ಹೇಳ್ತೀನಿ. ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಒಳಗಡೆ ಏನೇನಿದೆ ಅಂದರೆ ಫೋಟೋಸ್ ತೆಗಿಯೋಕ್ಕೆ ಬಿಡಲಿಲ್ಲ ನಮಗೆ. ಇಲ್ಲ, ಅಲ್ಲಿ ಸ್ಟಾರ್ಟಿಂಗ್ ನಾವು ಫಸ್ಟ್ ಮೆಟ್ಟಲು ಹತ್ತುತ್ತಿದ್ದಂಗೆ ಫೋನ್ ಸ್ವಿಚ್ ಆಫ್ ಮಾಡಿಸ್ಬಿಡ್ತಾರೆ. ಸೊ ಅದೊಂದು ಒಳ್ಳೇದು. ಯಾವ ಫೋನ್ ಇಲ್ದಲೆ ನೆಮ್ಮದಿಯಾಗಿ ಒಂದು ಹಾಫ್ ಆನ್ ಅವರ್. ರೆಗ್ಯುಲೇಷನ್ಸ್ ತುಂಬ ಚೆನ್ನಾಗಿದೆ.
ಆಮೇಲೆ ತುಂಬ ಜನ ಏನು ಹೇಳ್ತೀರಾ, ಈ ಓವರ್ ಹೈಪ್ಡ್ ಇಲ್ಲ ಇಲ್ಲಿ. ಇವರು ದುಡ್ಡು ಕೊಡ್ತಾರೆ ಆ ಥರ ಇಲ್ಲ. ₹1 ದುಡ್ಡಿಲ್ಲ ಇಲ್ಲಿ, ಫ್ರೀಯಾಗಿ ಬರ್ಬೋದು. ಪಾರ್ಕಿಂಗ್ ಕೂಡ ನೀವು ಎಷ್ಟು ದೊಡ್ಡದಾಗಿದೆ ಅಂತ, ₹1 ಒಂದು ಪಾರ್ಕಿಂಗ್ ಕೂಡ. ಸೊ ಚೆನ್ನಾಗಿದೆ. ನಾನು ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಇದೇ ಪೂರ್ತಿ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಬಂದು ವಿಸಿಟ್ ಮಾಡಿ. ಅದನ್ನು ಅಂದರೆ ಈ ವಿಡಿಯೋನ ನಾವು ಲಾಸ್ಟಿಗೆ ಹಾಕ್ತೀವಿ, ಇದನ್ನೇನು ಹೇಳೋದು ಬೇಡ ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಅಷ್ಟೇ. ಲವ್ ಯು ಆಲ್. ಬಾಯ್. ಇನ್ನೊಂದ್ಸಲ ವ್ಯೂ ತೋರಿಸ್ಬಿಡ್ತೀನಿ. ನನಗಂತೂ ಈ ವ್ಯೂ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಒಳಗಡೆ ಇಳಿಯೋ ಥರ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಸೇಫ್ಟಿ ಇಲ್ಲಿವರೆಗೂ ನೀರಿರೋದ್ರಿಂದ. ತುಂಬ ಸೇಫ್. ಸಿಂಚು ಪೋಸ್.